ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಪ್ರಭಾವಿ ಖಾತೆಗಳನ್ನು ವಹಿಸ್ತಾ ಇದ್ದಾರೆ. ಕೇಂದ್ರ ಮಂತ್ರಿಯಾಗಿ ಈಗಾಗಲೇ ಕೂಡ ದೇಶಾದ್ಯಂತ ಪ್ರಸಿದ್ಧಿ ಕೂಡ ಹೊಂದಿದ್ದಾರೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರಿಗೂ ಕೂಡ ಅತ್ಯಾಪ್ತ ಮಂತ್ರಿ ಕೂಡ ಆಗಿದ್ದಾರೆ. ಈಗ ವಿಚಾರ ಏನಪ್ಪಾ ಅಂತಂದ್ರೆ, ಒಂದು ಕಡೆ ಮೋದಿ ಅವ್ರ ಜೊತೆ ಸ್ನೇಹವನ್ನ ಗಟ್ಟಿ ಮಾಡಿಕೊಂಡಿರುವಂತ ಇದೇ ಕುಮಾರಸ್ವಾಮಿಯವರು, ಆದ್ರೆ ಇಲ್ಲಿ ಕರ್ನಾಟಕದ ಭೀಷ್ಮ, ಬಿಜೆಪಿಯ ಭೀಷ್ಮ ಅಂತಾನೆ ಕರೆಯುವಂತಹ ಯಡಿಯೂರಪ್ಪನವ್ರಿಗೆ ಈಗ ಕೋಪ, ಅಸಮಾಧಾನ, ಬೇಜಾರು ಎಲ್ಲ ಇದೆ. ಯಾಕಂದ್ರೆ ಮೋದಿಗೆ ಹತ್ತಿರ ಆಗ್ತಿದ್ದಾರೆ ಕುಮಾರಣ್ಣ, ಸಿಟ್ಟಿಗೆದ್ದಿದ್ದಾರೆ ಇಲ್ಲಿ ಯಡಿಯೂರಪ್ಪನವರು. ಯಾಕೆ, ಏನಾಯ್ತು, ಏನ್ ವಿಚಾರ ಅಂತೀರಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಜೆಡಿಎಸ್ ವರ್ಸಸ್ ಬಿಜೆಪಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಅವಕಾಶ ಸಿಕ್ಕ ನಂತರ, ಅದರಲ್ಲೂ ಕೂಡ ದೊಡ್ಡ ಖಾತೆ ಸಿಕ್ಕ ನಂತರ ಈಗ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಕೂಡ ಉಂಟಾಗಿದೆ. ಯಾಕಂದ್ರೆ ಅವರ ಕೆಲಸ, ಕಾರ್ಯವೈಖರಿ ಎಲ್ಲವನ್ನೂ ಕೂಡ ಗಮನಿಸಿರುವಂತಹ ಪ್ರಧಾನಿ ಮೋದಿ ಅವರು ಅವರಿಗೆ ಶಭಾಷ್ಗಿರಿನ ಕೊಟ್ಟು ಹೆಚ್ಚಿನ ಜವಾಬ್ದಾರಿನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಮೋದಿ ಅವ್ರನ್ನ ನೇರವಾಗಿ ಭೇಟಿ ಆಗುವಂತ ಅವಕಾಶ ಕೂಡ ಈಗ ಕುಮಾರಸ್ವಾಮಿ ಅವರಿಗೆ ದಕ್ಕಿದೆ. ಹಾಗಾದ್ರೆ ಲೆಕ್ಕ ಹಾಕೊಳ್ಳಿ, ಮೋದಿ ಹಾಗೆ ಕುಮಾರಸ್ವಾಮಿ ಅವರ ಬಾಂಧವ್ಯ ಹೇಗಿದೆ, ಎಷ್ಟು ಹತ್ರ ಆಗಿದ್ದಾರೆ ಅಂತ. ಇದರ ಜೊತೆಗೆ 30,000 ಕೋಟಿ ಯೋಜನೆಯನ್ನು ಈಗ ಕುಮಾರಸ್ವಾಮಿ ಅವರು ಹೆಗಲಿ ಕೊಟ್ಟಿದ್ದಾರೆ. ಈಗಾಗಲೇ 2 ಖಾತೆಯನ್ನು ನಿಭಾಯಿಸ್ತಾ ಇದ್ರು ಕೂಡ ಕುಮಾರಸ್ವಾಮಿ ಅವರು ಜೊತೆಗೆ 2 ಖಾತೆ ಕೊಟ್ಟಿದ್ದಾರೆ, ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರ ಕಾರ್ಯವೈಖರಿ, ನಿಷ್ಠತೆ, ಇದರ ಜೊತೆಗೆ ಅವರ ವ್ಯಕ್ತಿತ್ವ ಇವೆಲ್ಲವನ್ನ ಪರಿಗಣಿಸಿ ಮೋದಿ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ವಿಚಾರ ಏನಪ್ಪಾ ಅಂತಂದ್ರೆ, ಅದಕ್ಕೂ ಮುಂಚೆ ಟಾಪ್ 6 ಅಂದ್ರೆ ಕೇಂದ್ರದ ಟಾಪ್ 6 ಮಂತ್ರಿಗಳಲ್ಲಿ ಕುಮಾರಸ್ವಾಮಿ ಕೂಡ ಒಬ್ರು. ಇದನ್ನು ಗಮನಿಸಬೇಕು. ಬರೀ ಬಿಜೆಪಿ ಮಾತ್ರ ಅಲ್ಲ, ಮಿತ್ರ ಪಕ್ಷದವರಲ್ಲೂ ಕೂಡ ಟಾಪ್ 6 ಅಲ್ಲಿ ಕುಮಾರಸ್ವಾಮಿ ಕೂಡ ಇದ್ದಾರೆ ಆ ಲಿಸ್ಟ್ ನಲ್ಲಿ. ಅದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ವಿಚಾರ ಇದೆ ವೀಕ್ಷಕರೇ, ಖಂಡಿತ ಮಿಸ್ ಮಾಡದೆ ಕೇಳಿ. ನೋಡಿ, ಇಲ್ಲಿ ಕುಮಾರಸ್ವಾಮಿ ಅವರು ಮೋದಿ ಇಬ್ಬರ ಭೇಟಿ ಎಲ್ಲವೂ ಕೂಡ ಒಂದು ಸಂಚಲನವನ್ನು ಉಂಟು ಮಾಡುತ್ತೆ. ಇದರ ಜೊತೆಗೆ ಯಾವುದೇ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕಾಗಿಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಅವರು. ಹಾಗಾಗಿ ಮಾತನಾಡಬಹುದು, ಭೇಟಿ ಮಾಡಬಹುದು, ಬೇಕಾದಾಗ ಅವ್ರು ಅನಿಸಿಕೆಗಳನ್ನ ಕೇಳಬಹುದು, ಬೇಕಾದಾಗ ಮಾತನಾಡಬಹುದು, ರಾಜಕೀಯ ವಿಚಾರ ಚರ್ಚೆ ಮಾಡಬಹುದು, ಕೆಲಸಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಬಹುದು. ಹಾಗಾಗಿ ಕುಮಾರಸ್ವಾಮಿ ಅವರು ಮೋದಿ ಅವರಿಗೆ ಹತ್ತಿರ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಮೋದಿ ಅವ್ರ ಜೊತೆ ಕುಮಾರಸ್ವಾಮಿಗೆ ಹತ್ತಿರ ಆಗ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ, ಯಡಿಯೂರಪ್ಪನವ್ರಿಗೆ ಬೇಜಾರಾಗಿರೋದು ಅಂದ್ರೆ, ಮಗನ ಭವಿಷ್ಯವನ್ನ ಮುಂದೆ ಇಟ್ಕೊಂಡು ಲೆಕ್ಕಾಚಾರ ಹಾಕಿ ಬಿಜೆಪಿಯಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿದ್ರಲ್ಲ ಯಡಿಯೂರಪ್ಪನವರು, ಏನೇನ್ ಬೇಕೆಲ್ಲವನ್ನು ಬಿಟ್ಕೊಟ್ರಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳಿದ್ರಲ್ಲ. ಹಾಗಾಗಿ ಈಗ ಯಾಕೆ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಯಾಕಂದ್ರೆ ಇಲ್ಲಿ ಜನರು, ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಬಿಜೆಪಿಗರು, ಅದರಲ್ಲೂ ಕೂಡ ಯಡಿಯೂರಪ್ಪನವರ ಬಣದವರೇ ಕೂಡ ಜಾಸ್ತಿ. ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಯಡಿಯೂರಪ್ಪನವರು ಮೋದಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೈಕಮಾಂಡ್ ನಾಯಕರು ಸಿಗ್ತಾ ಇಲ್ಲ, ಗೃಹ ಸಚಿವರಂತೂ ಕೈಗೂ ಬಾಯಿಗೂ ಸಿಗ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ತೆಗೆದುಕೊಂಡ್ರು ಕೂಡ ಭೇಟಿಗೆ ಅವಕಾಶ ಕೂಡ ಇಲ್ಲವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಬಿಜೆಪಿ ಅಂದ್ರೆ ಉತ್ತರ ಭಾರತದಲ್ಲೇ ಕೂಡ ಬಿಜೆಪಿಯನ್ನ ಬೆಳೆಸಿ, ಎಲ್ಲ ಪೋಷಿಸಿ, ಗಿಡ ನೆಟ್ಟು, ಮರ ಮಾಡಿ, ಹೆಮ್ಮರವಾಗಿ ಬೆಳೆಸ್ತಂತ ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಡ್ತಾ ಇಲ್ವಲ್ಲ. ಮಗನ ರಾಜಕೀಯ ಭವಿಷ್ಯ ಏನಾಗ್ಬೋದು, ಹಾಗಾದ್ರೆ ಏನ್ ಲೆಕ್ಕಾಚಾರ ಇದು ಹಾಗಾದ್ರೆ ಅನ್ನುವಂತಹ ಗೊಂದಲ ಇದೆ. ಹಾಗಾಗಿ ಮುಂದಿನ ಚುನಾವಣೆಗಳು, ರಾಜ್ಯದಲ್ಲಾಗುವಂತಹ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, GBA ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಮೈತ್ರಿ ಕೂಡ ಆಗಿದ್ದಾರೆ ಈಗಾಗಲೇ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್. ಏನ್ ಕಥೆ ಆಗುತ್ತಪ್ಪ ಹಾಗಾದ್ರೆ, ನಮ್ದೇನು ನಡೆಯೋದೇ ಇಲ್ವಾ ಮುಂದೆ ಚುನಾವಣೆ ಸಂಬಂಧಪಟ್ಟ ಹಾಗೆ, ನಮ್ಮ ಹೇಳಿಕೆಗಳು, ನಮ್ಮ ಮಾತಿಗೆ ಬೆಲೆ ಸಿಗೋದಿಲ್ವಾ ಹಾಗಾದ್ರೆ ಹೈಕಮಾಂಡ್ ಹತ್ರ? ಯಾಕಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಜೊತೆಯಲ್ಲೇ ಓಡಾಡ್ತಿದ್ದಾರೆ, ಜೊತೆಯಾಗಿದ್ದಾರೆ, ಏನಾಗ್ಬಿಡುತ್ತೋ ಅನ್ನುವಂತಹ ಗೊಂದಲ, ಲೆಕ್ಕಾಚಾರಗಳು ಈಗ ಯಡಿಯೂರಪ್ಪನವರ ತಲೆಯಲ್ಲಿ ಕೊರಿತಾ ಇದೆ. ಹಾಗಾಗಿ ಈಗ ಮೈತ್ರಿ ಇದ್ದಂಥವ್ರು ಈಗ ವರ್ಸಸ್ ಆಗ್ಬಿಟ್ಟಿದ್ದಾರೆ. ನಾರಾಯಣ ಲೆಕ್ಕಾಚಾರ ನಿಂತ್ಕೊಂಡ್ಬಿಟ್ರ ಅನ್ನುವಂತ ಲೆಕ್ಕಾಚಾರ ಇಲ್ಲಿ. ಹೈಕಮಾಂಡ್ ಏನ್ ಹೇಳುತ್ತೆ ಹಾಗಾದ್ರೆ ಇದಕ್ಕೆಲ್ಲ? ಹೈಕಮಾಂಡ್ ಮೇಲೆ ಮುನಿಸಿದೆಯಲ್ಲ ಈಗ, ಅದರಲ್ಲೂ ಕೂಡ ಮೋದಿ, ಗೃಹ ಸಚಿವರು ಇವ್ರ ವಿಚಾರವಾಗಿ ಮುನಿಸಿದೆ ಯಡಿಯೂರಪ್ಪನವ್ರಿಗೆ.
ಚುನಾವಣೆ ಸಂದರ್ಭದಲ್ಲಿ ಆಟ ಆಡಿಸ್ತಾರಾ ಯಡಿಯೂರಪ್ಪನವ್ರ ತಾಕತ್ತು ಗತ್ತು ಗಮ್ಮತ್ತು ಎಲ್ಲವನ್ನ ತೋರಿಸ್ತಾರ? ಹಾಗಾದ್ರೆ ಏನಿದು ಲೆಕ್ಕಾಚಾರ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, JDS ವರ್ಸಸ್ BJP. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.